ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ದಿನದ ಎಕ್ಸಾಮ್ ಮುಗಿಯೋವರೆಗೂ ಅಂತಂದ್ರೆ 2ನೇ ತಾರೀಕುವರೆಗೂ ಕೆಸೆಟ್ ಫಸ್ಟ್ನೇ ಪೇಪರ್ 1ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಇದ್ದಿರ್ತಕ್ಕಂತಹ ಹಿಂದಿನ ತರಗತಿಯಲ್ಲಿ ಕೇಳಿರ್ತಕ್ಕಂಥ ಕೆಸೆಟ್ಗಳಲ್ಲಿ UGC ನೆಟ್ಗಳಲ್ಲಿ ಕೇಳಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ದಿನನಿತ್ಯ ಒಂದು 10 ಪ್ರಶ್ನೆಗಳನ್ನ ನಾವು ಅದ್ರ ಬಗ್ಗೆ ಪ್ರಶ್ನೆಗಳನ್ನ ನಾವು ಕೇಳೋಣ. ನೀವು ಸಹ ದಿನಾಲು ಒಂದು 10 ಪ್ರಶ್ನೆಗಳಿಗೆ ಉತ್ತರ ನೀಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ರಿ. ಪ್ರಶ್ನೆಗಳಿಗೆ ಉತ್ತರ ನೀಡೋದ್ರಿಂದ ನಮ್ಮಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಹೆಚ್ಚಾಗ್ತೈತಿ ಮತ್ತು ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಅನ್ನೋದೊಂದು ಐಡಿಯಾ ನಿಮ್ಗೆ ಸಿಗ್ತೈತಿ. ದಿನಾಲು ರಾತ್ರಿ 8 ಗಂಟೆಗೆ ತರಗತಿಗಳಿರ್ತಾವ, ನೀವು ನೋಡಬಹುದು. ಮೊದಲನೇ ಪ್ರಶ್ನೆನ ನೋಡೋಣ. ಒಬ್ಬ ಅಧ್ಯಾಪಕನಲ್ಲಿರಬೇಕಾದ ಅತ್ಯಂತ ಮುಖ್ಯ ಗುಣ ಕೆಳಗಿನವುಗಳಲ್ಲಿ ಯಾವುದು? ಮೊದಲನೇ ಪ್ರಶ್ನೆ. ಎ ಸಮಯ ನಿಷ್ಠೆ, ಬಿ ವಿಷಯಗಳ ಮೇಲಿನ ಪ್ರಭುತ್ವ, ಸಿ ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ, ಡಿ ಸ್ನೇಹಪರತೆ. ಫ್ರೆಂಡ್ಸ್, ಇದಕ್ಕೆ ನೀವೇ ಪ್ರಾಮಾಣಿಕವಾಗಿ ಉತ್ತರ ನೀಡ್ತಕ್ಕಂತ ಪ್ರಯತ್ನವನ್ನ ಮಾಡಿ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಸಿ ವಿಷಯಗಳ ಮೇಲೆ ಪ್ರಭುತ್ವ ಮತ್ತು ಸಂವಹನ ಸಾಮರ್ಥ್ಯ. ಒಬ್ಬ ಶಿಕ್ಷಕನಿಗೆ ಅತ್ಯಂತ ಪ್ರಮುಖವಾದಂತಹ ಗುಣ ಯಾವುದು ಅಂತಂದ್ರೆ ವಿಷಯಗಳ ಮೇಲೆ ಒಂದು ಸಾಮರ್ಥ್ಯನೂ ಇರಬೇಕು ಮತ್ತು ಪ್ರಭುತ್ವನೂ ಇರಬೇಕು, ಕಮ್ಯುನಿಕೇಶನ್ ಸ್ಕಿಲ್ ಚಲೋ ಇರ್ಬೇಕು, ಅಂತಂದ್ರೆ ಸಂವಹನ ಸಾಮರ್ಥ್ಯ ಇರಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. 2ನೇ ಕ್ವಶನ್. ಗಣನೀಯ ವೃದ್ಧಿಯು ಯಾವ ರೀತಿಯ ನಮೂನೆ? ಆಪ್ಷನ್ಸ್ ಎ ಅಸಂಭವನೀಯ ನಮೂನೆ, ಬಿ ಸಂಭವನೀಯ ನಮೂನೆ, ಸಿ ಬಹುಹಂತ ನಮೂನೆ, ಡಿ ಯಾದೃಚ್ಛಿಕ ನಮೂನೆ. ಸರಿಯಾದ ಉತ್ತರ ಆಪ್ಷನ್ಸ್ ಎ ಅಸಂಭವನೀಯ ನಮೂನೆ. ಗಣನೀಯ ವೃದ್ಧಿಯು ಯಾವ ರೀತಿಯ ನಮೂನೆ ಅಂತಂದ್ರೆ ಅದು ಅಸಂಭವನೀಯ ನಮೂನೆ. 3ನೇ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ. ಡಾಕ್ಟರ್ UR ಅನಂತಮೂರ್ತಿ ಅವರ ಬಗ್ಗೆ ಸಂಶೋಧನೆ ಮಾಡುವಾಗ ಅವರನ್ನು ಸಂದರ್ಶಿಸಿದಾಗ ದೊರಕುವ ಮಾಹಿತಿಯು ಯಾವ ರೀತಿಯದು? ಆಪ್ಷನ್ಸ್ ಎ ಪ್ರಾಥಮಿಕ ಮಾಹಿತಿ, ಬಿ ದ್ವಿತೀಯ ಮಾಹಿತಿ, ಸಿ ತೃತೀಯ ಹಂತದ ಮಾಹಿತಿ, ಡಿ ಸೋಸಿದ ಮಾಹಿತಿ. ಸರಿಯಾದ ಉತ್ತರ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನ ತಿಳಿಸಿ ಫ್ರೆಂಡ್ಸ್. ಸರಿಯಾದ ಉತ್ತರ ಆಪ್ಷನ್ಸ್ ಎ ಪ್ರಾಥಮಿಕ ಮಾಹಿತಿ. ಅಂತಂದ್ರೆ ವ್ಯಕ್ತಿಯಲ್ಲಿ ನಾವು ನೇರವಾಗಿ ಹೋಗಿ ಪ್ರಶ್ನೆಯನ್ನ ಮಾಡಿಕಿಸಿಂದ್ರ ಅವರಿಂದ ಉತ್ತರನ್ನ ಪಡ್ಕೊಳ್ತಕ್ಕಂಥ, ಅಂದ್ರೆ ಸಂದರ್ಶನ ಮಾಡಿ ಉತ್ತರನ್ನ ಪಡ್ಕೊಳ್ತಕ್ಕಂತ ಸಂಶೋಧನಾ ವಿಧಾನ ಯಾವುದು ಅಂತಂದ್ರೆ ಅದು ಪ್ರಾಥಮಿಕ ಮಾಹಿತಿ. ಮೂಲ ವ್ಯಕ್ತಿಯನ್ನೇ ಹುಡುಕೊಂಡು ಹೋಗಿ ಅವರಿಂದ ಉತ್ತರನ್ನ ಪಡ್ತಕ್ಕಂಥದ್ದು ಪ್ರಾಥಮಿಕ ಮಾಹಿತಿ. ಸೊ ಹಾಗಾಗಿ UR ಅನಂತಮೂರ್ತಿ ಅವರ ಬಗ್ಗೆ ಸಂಶೋಧನೆ ಮಾಡುವಾಗ ಅವರನ್ನ ಸಂದರ್ಶಿಸಿದಾಗ ದೊರಕುವ ಮಾಹಿತಿ ಯಾವ ರೀತಿಯದು ಅಂತಂದ್ರೆ ಅದು ಪ್ರಾಥಮಿಕ ಮಾಹಿತಿ. 4ನೇ ಪ್ರಶ್ನೆ. ಬಿಗ್ ಬಾಸ್ ಯಾವುದಕ್ಕೆ ಒಂದು ಉದಾಹರಣೆ? ಆಪ್ಷನ್ಸ್ ಎ ವರ್ಚುವಲ್ ಟಿವಿ, ಬಿ ಪಬ್ಲಿಕ್ ಟಿವಿ, ಸಿ ರಿಯಾಲಿಟಿ ಟಿವಿ, ಡಿ ETV. ಸರಿಯಾದ ಉತ್ತರ ಇದೊಂದು ರಿಯಾಲಿಟಿ ಟಿವಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ಸಂವಹನದ ಫಲವಾಗಿ ಸಾರ್ವಜನಿಕ ಅಭಿಪ್ರಾಯ ರೂಢಿಯಾಗುವ ಸ್ಥಳ ಯಾವುದು? ಆಪ್ಷನ್ಸ್ ಎ ಪಬ್ಲಿಕ್ ಡಿಬೇಟ್, ಬಿ ಪಬ್ಲಿಕ್ ಸ್ಪಿಯರ್, ಸಿ ಮೀಡಿಯಾ ಬೈಟ್, ಡಿ ಮೀಡಿಯಾ ಸರ್ಕಲ್. ಸರಿಯಾದ ಉತ್ತರ ಬಿ ಪಬ್ಲಿಕ್ ಸ್ಪಿಯರ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ. ಮಾಹಿತಿಯ ಒಂದು ಪ್ರಮಾಣ ಯಾವುದು? ಆಪ್ಷನ್ಸ್ ಎ ಬೀಟ್, ಆಪ್ಷನ್ಸ್ ಬಿ ಬೈಟ್, ಸಿ ಗ್ರಾಮ್, ಡಿ ಹರ್ಡ್ಜ್. ಸರಿಯಾದ ಉತ್ತರ ಆಪ್ಷನ್ಸ್ ಎ ಬೀಟ್. ಮಾಹಿತಿಯ ಒಂದು ಪ್ರಮಾಣ ಯಾವುದು ಅಂತಂದ್ರೆ ಅದು ಬೀಟ್. 7ನೇ ಪ್ರಶ್ನೆ ನೋಡೋಣ ನಾವು. ಈ ಕೆಳಗಿನವುಗಳಲ್ಲಿ ಯಾವುದು MS ಆಫೀಸ್ ನ ಕ್ರಮಬದ್ಧ ಆವೃತ್ತಿ ಅಲ್ಲ? ಆಪ್ಷನ್ಸ್ ಎ ಆಫೀಸ್ XP, ಬಿ ಆಫೀಸ್ ವಿಸ್ಟ್, ಸಿ ಆಫೀಸ್ 2007, ಡಿ ಆಫೀಸ್ 2010. ಸರಿಯಾದ ಉತ್ತರ ಬಿ ಆಫೀಸ್ ವಿಸ್ಟಾ. MS ಆಫೀಸ್ ನ ಕ್ರಮಬದ್ಧ ಆವೃತ್ತಿ ಯಾವುದು ಅಲ್ಲ ಅಂತಂದ್ರೆ ಇದು ಆಫೀಸ್ ವಿಸ್ಟಾ. ಇವೆಲ್ಲವೂ ಕೂಡ 3 ಇದು ಕ್ರಮಬದ್ಧವಾದ ಆವೃತ್ತಿಯಾಗಿವೆ. ನೆಕ್ಸ್ಟ್ 8ನೇ ಪ್ರಶ್ನೆ.
ನ್ಯಾಕ್ ನ್ಯಾಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ಸ್ ಎ ನವದೆಹಲಿ, ಬಿ ಚೆನ್ನೈ, ಸಿ ಕೋಲ್ಕತ್ತಾ, ಡಿ ಬೆಂಗಳೂರು. ಸರಿಯಾದ ಉತ್ತರ ಇದು ಬೆಂಗಳೂರು. ನಮ್ಮ ಬೆಂಗಳೂರಿನಲ್ಲೇ ನ್ಯಾಕ್ನ ಪ್ರಧಾನ ಕೇಂದ್ರ ಕಚೇರಿ ಇದೆ. ನೆಕ್ಸ್ಟ್ 9ನೇ ಪ್ರಶ್ನೆ. ಜಗತ್ತಿನ ಮೊದಲ ಆವಾಸಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯವೊಂದು ಯಾವುದನ್ನು ಗುರುತಿಸುತ್ತಾರೆ? ಆಪ್ಷನ್ಸ್ ಎ ಇಂದಿರಾ ಗಾಂಧಿ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ, ಬಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮಹಿಳಾ ವಿಶ್ವವಿದ್ಯಾಲಯ, ಸಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ, ಡಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ. ಇದು ಇರೋದು ಒಂದು ನಿಮಿಷ, ಇದನ್ನ ಯಾವ ರಾಜ್ಯದಲ್ಲಿದೆ ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಜಗತ್ತಿನ ಮೊದಲ ಆವಾಸಿಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಯಾವ್ದಂತ ಕರೀತಾರೆ ಅಂತಂದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ. ಫ್ರೆಂಡ್ಸ್, ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಇರೋದು ದೆಹಲಿ ಒಳಗ್ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಓಜೋನ್ ಅನ್ನು ವೈಜ್ಞಾನಿಕವಾಗಿ ಗುರುತಿಸುವ ವಿಧಾನ? ಆಪ್ಷನ್ಸ್ ಎ ಓ, ಆಪ್ಷನ್ಸ್ ಬಿ O2, ಆಪ್ಷನ್ಸ್ ಸಿ O3, ಆಪ್ಷನ್ಸ್ ಡಿ O4 ಆಗ್ಬೇಕಾಗಿತ್ತು. ಆಪ್ಷನ್ಸ್ ಡಿ O3. ಸರಿಯಾದ ಉತ್ತರ ಆಪ್ಷನ್ಸ್ ಸಿ O3. ಓಜೋನ್ ಅನ್ನು ವೈಜ್ಞಾನಿಕವಾಗಿ ಗುರುತಿಸ್ತಕ್ಕಂಥ ವಿಧಾನ ಯಾವುದು ಅಂತಂದ್ರೆ ಓಜೋನ್ 3, O3 ಅಂತ ಕರೀತಾರೆ. ಫ್ರೆಂಡ್ಸ್, ಈಗ ನಾವು 10 ಪ್ರಶ್ನೆಗಳನ್ನ ನೋಡಿದ್ವಿ. ಇದರಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀರಾ ಅಂತ ಹೇಳಿಕೆ ಒಂದ್ಸಲ ನೀವು ನೋಡ್ಕೋರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಕಮೆಂಟ್ ಮುಖಾಂತರ ನೀವು ಏನಾದ್ರೂ ಹೇಳಬೇಕು ಕೇಳಬೇಕು ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸಬ್ರಿದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಜಿಕೆ 1 ಪೇಪರ್ಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ತರಗತಿಗಳನ್ನ ಮಾಡಿದ್ದೀನಿ, ನನ್ನ ಚಾನಲ್ ಅಲ್ಲಿ ನೋಡಬಹುದು. ಈಗ ನಾನು ಪ್ರೆಸೆಂಟ್ ಹೈಯರ್ ಎಜುಕೇಶನ್ ಬಗ್ಗೆ ನಾನು ತರಗತಿಗಳನ್ನ ಸಂಪೂರ್ಣವಾಗಿ ನೋಟ್ಸ್ ಅನ್ನ ನೀಡ್ತಕ್ಕಂತ ಪ್ರಯತ್ನ ನಾನು ಮಾಡಿದ್ದೀನಿ. ನನ್ನ ಚಾನಲ್ ಅಲ್ಲಿ ನೋಡಬಹುದು. ಧನ್ಯವಾದಗಳು ಫ್ರೆಂಡ್ಸ್, ಮತ್ತೆ ಭೇಟಿ ಆಗೋಣ.